ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಮನೆ ದೇವ್ರ ವಾರ, ಶನಿವಾರ. ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದೆ. 4:15ಗೆ ಎದ್ದಿದ್ದು ಇವತ್ತು. 4:15ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿ ಈಚೆಗಡೆ ಬಂದು ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿರುತ್ತಲ್ಲ. ಇನ್ನೂ ಮರ ಗಿಡಗಳು ಇರತ್ತವೆ, ಇದ್ದಿದ್ದು ಇನ್ನೂ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ನಮ್ಮ ಮನೆ ಹತ್ರ ಎಲ್ಲ ಬಿಲ್ಡಿಂಗೇ ಇರೋದು. ನಾವು ಸಿಟಿಲಿ ಏನು ನೋಡ್ತೀವಿ ಅಂದರೆ ಜಾಸ್ತಿ ಬಿಲ್ಡಿಂಗೇ ನೋಡಬೇಕು. ಅದು ತುಮಕೂರಲ್ಲಿ ಸ್ವಲ್ಪ ಕಮ್ಮಿ ಬಿಲ್ಡಿಂಗ್ಗಳು ನೋಡೋದು. ಬೆಂಗಳೂರಂತೂ ಫುಲ್ ಬಿಲ್ಡಿಂಗ್ಗಳೇ, ಮರಗಳಂತೂ ಕಮ್ಮಿನೇ. ನೋಡಿ ಪೂಜೆ ಎಲ್ಲ ಮುಗೀತು. ನೋಡಿ ಈ ಥರ ದೀಪ ಹಚ್ಚಿದೆ. ನಾನು ಇದು ಪಿಲೇಟ್ಗಳು ಮನೇಲಿತ್ತು. ಇದನ್ನು ನಾನು ಶುಕ್ರವಾರದಿಂದಲೂ ಹಚ್ಚುತ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ. ಯಾಕೆಂದರೆ ಫಸ್ಟು ನಾನು ದೀಪ ಹಚ್ಚಿದಾಗ ದೀಪ ಹಂಗೆ ಆರೋಗ್ಬಿಡ್ತಿದ್ವು. ಈಗ 6:30 ಆದ್ರೂ ದೀಪ ಉರಿತಾನೆ ಇರುತ್ತೆ. ನೆನ್ನೆ ನೋಡಿದೆ ನಾನು, ಶುಕ್ರವಾರ ದೀಪ ಉರಿತಾನೆ ಇರುತ್ತೆ. ಅದು ಬೇಗ ಆರಲ್ಲ ದೀಪ, ಯಾಕಂದರೆ ಅದು ಪ್ಲೇಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಮರ ಇರುತ್ತಲ್ವ. ಹಂಗಾಗಿ ನೋಡಿ ಈ ಥರ ಪೂಜೆ ಮಾಡಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ನಾನು ಆಚೆ ನಿಂತಿದ್ದು. ಮನೆ ದೇವ್ರ ವಾರ ಮಾಡಲೇಬೇಕಲ್ವ, ಅದಕ್ಕೇ ಎಲ್ಲ ಶುಕ್ರವಾರ ಎದ್ದೆಲ್ಲ ಮಾಡಿರ್ತೀನಿ. ಮನೆ ದೇವ್ರ ವಾರನೂ ಮಾಡೋಣ. ನೋಡಿ ಪೂಜೆ ಎಲ್ಲ ಆಯಿತು. ಇವಾಗ ನನ್ನ ಮಗನಿಗೊಂದು ಸ್ವಲ್ಪ ದೋಸೆ ಹಿಟ್ಟು ರುಬ್ಬಿಕ್ಕಿದ್ದೆ. ಆಲೂಗೆಡ್ಡೆ ಪಲ್ಯ ಮಾಡಿ ದೋಸೆ ಮಾಡಿಕೊಟ್ಬಿಟ್ಟು ನಾನು ಹೊರಡ್ತೀನಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲಸಕ್ಕೆ ಟೈಮ್ ಆಗಿಬಿಡುತ್ತೆ ಇವಾಗ. ಅದಕ್ಕೋಸ್ಕರ ಬೇಗ ಮಾಡಬೇಕು. ಅದಕ್ಕೆ ನಾನು ಪೂಜೆ ಎಲ್ಲ ಬೇಗ ಮುಗಿಸಿದ್ದೀನಿ. ಅಂಗಡಿ ಹತ್ರ ಬೇರೆ ಹೋಗಬೇಕು ಆಲೂಗೆಡ್ಡೆ ತಂದು ಪಲ್ಯ ಮಾಡೋಕ್ಕೆ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ. ನೋಡಿ ನಾನು ಬೆಳಗ್ಗೆ ಕೆಲ್ಸಕ್ಕೆ ಬಂದು ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬೇಕಾದ್ರೆ ಈ ಮಳೆ ಮಳೆ 3 ಗಂಟೆಯಿಂದಲೂ ಬಂತು. ನೋಡಿ ಪರವಾಗಿಲ್ಲ, ಸ್ವಲ್ಪ ಮಳೆ ಬಂತು. ಈ ಕಡೆ ಎಲ್ಲ ಚೆನ್ನಾಗಿ ಸ್ವಲ್ಪ ರೋಡೆಲ್ಲ ನೀರು ಹರಿತಿತ್ತು. ಕಾರ್ಗಳಂತೂ ಮೇಲೆ ನೀರು, ಆ ಕಾರ್ಗಳವ್ರಂತೂ ನಿಜವಾಗ್ಲೂ ಇಲ್ಲಿ ನಿಧಾನಕ್ಕೆ ಹೋಗಲಿಲ್ಲ. 1-2-3 ಅಲ್ಲಿ ಸೈಡಲ್ಲಿ ನೀರು ನಿಂತಿರುತ್ತೆ. ಆ ನೀರನ್ನ ಚಿಮ್ಕೊಂಡೇ ಹೊರಟೋಗ್ಬಿಡ್ತಾರೆ ನಿಜವಾಗ್ಲೂ. ಇರಲಿ, ನೀರು ಹೋಗ್ತಾಯಿತ್ತು, ಅದು ನೋಡ್ಕೊಂಡಂಗೆ ಹೋಗ್ತಾಯಿದ್ದೀನಿ. ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಮಳೆ ಬರಲಿಲ್ಲ ಅಂದರೆ ಸಾಕು. ಬೆಳಗಿಂದ ಬೇರೆ ನನಗೂ ಕೆಲಸ ಮಾಡಿದ್ನ ಈಗ ನಡ್ಕೊಂಡು ಹೋದರೆ ಸಾಕಪ್ಪ. ನೋಡಿ ಮಳೆ ಆ ಕಡೆ ಎಲ್ಲ ಮೋಡ ಆಗೈತೆ, ರೋಡಲ್ಲೆಲ್ಲ ನೀರು ಹರಿತಾಯಿತ್ತು. ಹಂಗೆ ಮಳೆ ಬಂದಿದ್ದೆ 1-2 ಅವರ್ ಮಳೆ ಸಖತ್ತಾಗಿ ಹೋಯ್ತು. ಈ ಕಡೆ ಮಾತ್ರ ಮಳೆ. ಯಾವ್ಯಾವ ಊರ ಕಡೆ, ನಿಮ್ಮೂರ ಕಡೆ ಎಲ್ಲ ಮಳೆ ಹೋಯ್ತಾ ಕಮೆಂಟ್ ಮಾಡಿರಿ, ಗೊತ್ತಿರೋರು ಕಮೆಂಟ್ ಮಾಡಿ. ನೋಡಿ ಮನೆಗೆ ಬಂದೆ. ನನಗೆ ಬೆಳಗಿಂದ ಅಲ್ಲಿ ಕೆಲಸ ಮಾಡಿ ಅಲ್ಲಿ ನಡ್ಕೊಂಡು ಬಂದು ಹಂಗೂ ಅಪ್ಪಿ ಬಂದ, ನನ್ನ ಮಗ ಬಂದು ಕರ್ಕೊಂಡು ಬಂದು ಮನೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಡುಗೆ ರೂಮಿಗೆ ನೋಡಲಿಲ್ಲ ನಾನು. ಅಡುಗೆ ರೂಮಿಗೆ ಯಾವುದೋ ಒಂದು ಇದ್ರಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅಡುಗೆ ರೂಮಿಗೆ ಬಂದು ನೋಡಿದ್ರೆ ಪಾತ್ರೆ ಎಷ್ಟೊಂದಿದ್ವು, ಎಲ್ಲ ತೊಳಿತಾ ಇದ್ದೀನಿ. ನೋಡಿ ಇವಾಗ ಅಪ್ಪ ದೇವರೇ, ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಮತ್ತು ಮಗನ ತಿಂಡಿ ಮಾಡಿಕೊಟ್ಟು ಹೋದ್ನಲ್ಲ, ಅವು ಪಾತ್ರೆಗಳು ಇರೋರಿಬ್ಬರಿಗೆ ಇಷ್ಟೊಂದು ಪಾತ್ರೆನೂ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ನಾವೇ ಬಿಸಾಡಿರ್ತೀವಿ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ. ಹಂಗಾಗಿ ಇವಾಗೆಲ್ಲ ತೊಳಿತಾ ಇದ್ದೀನಿ. ಇದು ತೊಳೆಯೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ. ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಸೊಂಟ ಮತ್ತು ಕಾಲು ಎರಡೂ ಹೊಡಿತೈತೆ. ಕಾಲು ಹೊಡ್ತಾ ಏನಕ್ಕಪ್ಪ ಅಂದರೆ ಅಲ್ಲಿ ಕೂತ್ಕೊಂಡು ನೀರಾಗೆ ಪಾತ್ರೆಗಳೆಲ್ಲ ತೊಳಿತಾ ಇರ್ತೀನಲ್ವ, ಹಂಗಾಗಿ ಸ್ವಲ್ಪ ಕಾಲು ನೋವುಗಳು. ನಡ್ಕೊಂಡು ಬೇರೆ ಬರ್ತೀನಲ್ವ, ಸಾಕಾಗಿರುತ್ತಾ. ಹಂಗಾಗಿ ಓಡಾಡಿ ಸಾಕಾಗಿರುತ್ತೆ. ಅದಕ್ಕೂ ಸ್ವಲ್ಪ ಕಾಲು ನೋವು ಮಾಮೂಲಿ ಇದ್ದಿದ್ದೆ. ಸೊಂಟ ನೋವು ಅದು ಮಾಮೂಲಿ ಇದ್ದಿದ್ದೆ. ಏನು ಮಾಡೋದು, ಸೊಂಟ ನೋವು ಕಾಲು ನೋವು ಅಂತ ನಾನು ಬಂದು ಮನೆ ಕಂಡ್ರೆ ಮನೆ ಕೆಲಸ ಅಲ್ಲೇ ಬಿದ್ದಿರುತ್ತೆ. ಆಮೇಲೆ ಸಂಜೆ ನಾನು ಒಂದು 3:45-4 ಗಂಟೆ ಆಗುತ್ತೆ ಮನೆಗೆ ಬರುವಾಗ. 4 ಗಂಟೆಗೆ ಬಂದು ಏನಾದರೂ ಮಲಗಿದ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅವಾಗ ಮೈ ನೋವು, ಮೈ ಒಂಥರ ಜಡ ಆಗಿಬಿಡುತ್ತೆ. ಅದಕ್ಕೇ ನಾನು ಇನ್ನು ನೈಟು ಒಂದು 10:30-11 ಗಂಟೆಗೆ ನಾನು ಮಲಗೋದು. ಏನಕ್ಕೆ ಅಂದರೆ ನನಗೆ ನಿದ್ದೆ ಬರೋಲ್ಲ. ಎಷ್ಟೇ ಸಾಕಾಗಿದ್ರೂ ಬೇಗ ನಿದ್ದೆ ಬರೋಲ್ಲ ನನಗೆ. ನಾನು ಡೈಲಿ ಬೆಳಗಿನ ಜಾವಕ್ಕೆ ಎದ್ದೇಳೋದ್ರಿಂದ ನಾನು 11 ಗಂಟೆ ಆಗುತ್ತೆ ಮಲಗೋಷ್ಟೊತ್ತಿಗೆ. ಮತ್ತು ನಾನು ಬೆಳಗ್ಗೆ ಎದ್ದೇಳ್ತೀನಲ್ವ 3:30-4 ಹಿಂಗೆ ಎದ್ದೇಳ್ತೀನಲ್ಲ, ನನಗೆ ಅಭ್ಯಾಸ ಆಗಿಬಿಡ್ತು. ಅಭ್ಯಾಸ ಮಾಡ್ಕೋಬೇಕು ನಾವು, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನಿಜವಾಗ್ಲೂ ಸಾಕಾಗಿರೋದಕ್ಕೂ ಹೊತ್ಗೂ ಊಟನೂ ಬೇಡ, ನೀರು ಬೇಡಪ್ಪ, ಸುಮ್ಮನೆ ಮಲಗಿಬಿಡೋಣ ಅನಿಸುತ್ತೆ. ಮಲಗೋಕೆ ಹೋದರೆ ನಮ್ಮನ್ನು ಬಿಡಬೇಕಲ್ಲ. ಈ ಜವಾಬ್ದಾರಿಗಳಲ್ಲಿ ನನಗೆ ನಿಜವಾಗ್ಲೂ ಹೊರ್ಗಡೆ ಕೆಲಸ, ಒಳಗಡೆ ಕೆಲಸ ಮತ್ತು ಮನೆ ಜವಾಬ್ದಾರಿ, ಮನೆಗೆ ಅದು ಇದು, ಯಪ್ಪ ಎಷ್ಟು ತಲೆಗಳಲ್ಲಿ ಐತೆ ಅಂದರೆ ಅಷ್ಟು ಇದನ್ನು ಹೊತ್ಕೊಂಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಜವಾಬ್ದಾರಿ ನನ್ನದೇ ಎಲ್ಲ.
ಹಂಗಾಗಿ ಜವಾಬ್ದಾರಿನಿಂದ ನಡೆಸ್ಬೇಕಲ್ಲ ನಾವು ಮನೆ ಸಂಸಾರನ. ಒಂದು ಜೀವನ ಅಂತ ಐತೆ, ಮಗ ಅಂತ ಅವನಲ್ಲ, ಮಗನ ಸಾಕಬೇಕು. ಅವನಿಗೂ ಏನಾದ್ರು ಒಂದು ದಾರಿ ಮಾಡೋವರೆಗೂ ನಾನು ನನ್ನ ಜವಾಬ್ದಾರಿಗಳ್ನ ನಾನು ನಿಭಾಯಿಸಲೇಬೇಕು. ಇದೆಲ್ಲ ನನ್ನ ಜವಾಬ್ದಾರಿ ಬದುಕೇನೆ. ಯಾಕಂದರೆ ಕೆಲಸ ಐತೆ ಮನೆಯಲ್ಲಿ, ಇದ್ರೂ ಮಾಡ್ತಿರ್ತೀನಿ, ಮನೆ ಕೆಲ್ಸಕ್ಕೆ ಹೋದ್ರೂ ಮಾಡ್ತಿರ್ತೀನಿ. ನನಗೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟೈತೆ. ಹಂಗಾಗಿ ನನಗೆ ಕೂತ್ಕೊಳ್ಳೋಕೆ ಮನ್ಸು ಬರೋಲ್ಲ. ಒಂದು 10 ನಿಮಿಷ 20 ನಿಮಿಷ ಏನೋ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಗಳು ನೋಡ್ತಿರ್ತೀನಿ. ಆಮೇಲೆ ಅದು ತೆಗ್ದು ಸೈಡ್ಗೆ ಎತ್ತಿಟ್ಬಿಟ್ಟು ಬಂದು ಮನೆ ಕೆಲಸ ಮಾಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ಆಚೆ ಈಚೆ ಕೆಲಸ ಮಾಡೋರು ಯಾರು? ಹಂಗಾಗಿ ಕೆಲಸ ಮಾಡೋರು ಎಲ್ಲ ಮಾಡಬೇಕಲ್ವ, ದುಡಿಬೇಕಲ್ಲ, ಜೀವನ ಸಾಗಬೇಕು. ಹಂಗಾಗಿ ನೋಡಿ, ಪಾತ್ರೆ ಎಲ್ಲ ಹಂಗೆ ತುಂಬಿಕೊಯ್ದೆ. ಬೆಳಗ್ಗೆ ದೋಸೆ ಮಾಡಿದ್ದೆ, ಅವೆಲ್ಲ ಹಂಗೆ ಇದು ಕುಕ್ಕರಲ್ಲಿ ಆಲೂಗೆಡ್ಡೆ ಎಲ್ಲ ಬೇಯಿಸಿದ್ದೆ, ಅದೆಲ್ಲ ಸ್ವಲ್ಪ ತೊಳಿಬೇಕು. ಇವೆಲ್ಲ ತೊಳೆಯೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನನಗೂ ನಿಲ್ಲಕ್ಕಾಗ್ತಿಲ್ಲ. ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಒರೆಸ್ತಾಯಿದ್ದೀನಿ, ಒರೆಸಿಟ್ಬಿಡೋಣ ಅಂತ. ಪಾತ್ರೆಗಳು ನಾನು ಒರ್ಸೋದು ಜಾಸ್ತಿ. ಕೆಲವು ಜನ ನನಗೆ ನನ್ನ ವೀಡಿಯೋ ನೋಡೋ ಅಂಥವ್ರು ಕೇಳ್ತಿರ್ತಾರೆ, ಪಾತ್ರೆ ಒರೆಸಿಡ್ತೀಯ ಅಂತ. ನಿಜ, ನಾನು ಒರೆಸಿಡ್ತೀನಿ. ಯಾಕೆ ಅಂದರೆ ನನಗೆ ಕಮೆಂಟ್ ಮಾಡಿಲ್ಲ, ಆದರೂ ರಿಯಲಾಗಿ ಕೇಳ್ತಿರ್ತಾರೆ ಪಾತ್ರೆಗಳ್ನ ಒರೆಸಿಡ್ತೀಯ ಅಂತ. ನಿಜ, ನಾನು ಒರೆಸಿಡ್ತೀನಿ. ಯಾಕೆ ಅಂದರೆ ಪಾತ್ರೆಗಳು ಇವಾಗ ನಾವು ಹೆಂಗೆ ತೊಳೆದು ಹಂಗೆ ಇಟ್ಟಿರ್ತೀವೋ ಎಲ್ಲ ಚುಕ್ಕೆಗಳ ಥರ ಇರ್ತೈತೆ. ಲೋಟದ ಮೇಲೆ, ಚಂಬಿಗಳ ಮೇಲೆ, ಮತ್ತು ಸ್ಟೀಲ್ ಪಾತ್ರೆ ಎಲ್ಲ ಚುಕ್ಕೆ ಹೊಡಿತಾ ಇರ್ತೈತೆ. ಅದಕ್ಕೋಸ್ಕರ ನಾನು ಪಾತ್ರೆ ಒರೆಸಿಡೋದು, ಅಷ್ಟು ಇನ್ನೇನಿಲ್ಲ. ಪಾತ್ರೆ ಒರೆಸೋದು ತೊಳೆದ್ಬಿಟ್ಟು ಒರೆಸಿಟ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಬಟ್ಟೆ ಮಡಿಕೊಂಡಿದ್ದೀನಿ. ಆ ಬಟ್ಟೆನ ನಾನು ಪಾತ್ರೆ ಒರ್ಸೋಕೆ ಇಡ್ತೀನಿ. ವಿಡಿಯೋ ನೋಡೋರಿಗೆ ಧನ್ಯವಾದ.